ಬಂದ ವಿಷಯ ಅಂದ್ರೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇಲ್ಲೇನು ಉಪಚುನಾವಣೆ ನಡೀತಾ ಇದೆ. ಅದಕ್ಕೆ ಉಮೇಶ್ ಮೇಟಿ ಅವರಿಗೆ ಮತ ಚಲಾಯಿಸಿ ಕೇಳಲಿಕ್ಕೆ ಬಂದಿದ್ದೀವಿ. ಶ್ರೀ ಜಿಲ್ಲಾ ಮಂತ್ರಿಗಳು ಆತ್ಮೀಯ ಮಿತ್ರರಾದ ತಿಮ್ಮಾಪುರ ಅವರಿದ್ದಾರೆ, ಕಾಶಪ್ಪ ಅವರಿದ್ದಾರೆ, ಸುನೀಲ್ ಕುಮಾರ್ ಪಾಟೀಲ್ ಇದ್ದಾರೆ, ಹಂಪನಗೌಡರು ಇದ್ದಾರೆ. ನಾವೆಲ್ಲ ಎಲ್ಲರೂ ಕೂಡ ನಾವು ಕೆಲಸ ಮಾಡುವಂತ ಇದ್ರಲ್ಲಿ ಈಗ ಬಹಳ ಮಾತಾಡಬೇಡ ಅಂತ ಹೇಳಿದಾಗ ಸ್ವಲ್ಪ ವಿಷಯ ಮಾತಾಡಬೇಕಾಗುತ್ತೆ. ಬಹಳಷ್ಟು ವಿಷಯಗಳು ಮಾತಾಡಿದ್ದಾರೆ. 2012 ಇಸ್ವಿಯಲ್ಲಿ ನಮಗೆ ಒಂದು ಇವರು ಪ್ರಧಾನಮಂತ್ರಿ ಆಗ್ತಾರೆ, ಈ ದೇಶದಲ್ಲಿ ಬದಲಾವಣೆ ಆಗ್ತದೆ ಅನ್ನುವಂತ ಗೊತ್ತಾದಾಗ ನಾವು ಅವ್ರ ಸಂಗೀತ ಬಿಟ್ಟಿವಿ. ಅವಾಗ ಇವರು 2014 ತನಕ ಭಾಷಣ ಮಾಡಿದ್ರು. ಏನ್ ಭಾಷಣ ಮಾಡಿದ್ರು? ರೈತರಿಗೆ ಡಬಲ್ ಮಾಡ್ತೀವಿ, ಡಾಲರ್ ಬೆಲೆ 15 ರೂಪಾಯಿ ಆಗುತ್ತೆ, ಸ್ವಿಸ್ ಬ್ಯಾಂಕ್ಗೆ ದುಡ್ಡು ತರ್ತೀವಿ, 2 ಕೋಟಿ ಉದ್ಯೋಗ ಕೊಡ್ತೀವಿ, ಇಂತ ಎಲ್ಲಾ ಭಾಷಣಗಳನ್ನ ನೋಡಿದ್ವಿ. ಆದ್ರೆ ಇವತ್ತು ಏನಾಗಿದೆ? ರೈತರಿಗೆ ಡಬಲ್ ಮಾಡ್ಬೇಕಾದ್ರೆ 1 ಎಕರೆಯಲ್ಲಿ 10 ಚೀಲ ಬೆಳೆಯುವ 20 ಚೀಲ ಬೆಳಿಬೇಕು. ಇಲ್ಲಾಂದ್ರೆ 100 ರೂಪಾಯಿದ ಬೆಲೆ 200 ರೂಪಾಯಿ ಆಗಬೇಕು. ಆದ್ರೆ ದುರ್ದೈವದಿಂದ ಎಲ್ಲ ಡಬಲ್ ಆಗಿದೆ. ಸ್ವಿಟ್ಜರ್ಲೆಂಡ್ ನಲ್ಲಿ ಏನ್ 50 ಲಕ್ಷ ಕೋಟಿ ಇತ್ತು, ಈಗ 2 ಲಕ್ಷ ಕೋಟಿ ರೂಪಾಯಿ ದುಡ್ಡಾಗಿದೆ. ಬ್ಲಾಕ್ ಮನಿಯಲ್ಲಿ ಬ್ಯಾಗ್ಸ್ ಅದು ಅಲ್ಲದೆ ಎಲ್ಲ ಸಿಂಗಾಪುರ್, ಮಲೇಷ್ಯಾ ಅಲ್ಲೆಲ್ಲ ದುಡ್ಡು ಆಗ್ತಾ ಇದೆ. ಡಾಲರ್ ಬೆಲೆ 50 ಇತ್ತು, 95 ಇವತ್ತು 95 ರೂಪಾಯಿ ಆಗಿದೆ. ನೀವೆಲ್ಲ ನೋಡ್ರಿ, ಎಲ್ಲ ಬಿಟ್ಟು ಡಾಲರ್ ಬೆಲೆ ನನಗೇನು ಉಪಯೋಗ ರೀ ಅನ್ಬೋದು. ಅದ್ರ ಮೇಲೆ ಇಡೀ ಜಗತ್ತಿನ ಎಲ್ಲಾ ವ್ಯವಹಾರ ನಡೀತದೆ. ಅದು ಎಷ್ಟು ಕಡಿಮೆ ಇರ್ತದೆ ಅಷ್ಟು ನಮ್ಮ ದೇಶ ನಮಗ್ ಒಳ್ಳೇದು. ಅದು ಎಷ್ಟು ಹೆಚ್ಚಾಗತ್ತೆ ಅದು ನಮ್ಗೆ ಅಷ್ಟು ನುಕ್ಸಾನ ಆಗತ್ತೆ. ಏನಿಲ್ಲ ಅಂದ್ರೂ 102 ಲಕ್ಷ ಕೋಟಿ ನಮ್ಗೆ ಲಾಸ್ ಆಗೈತೆ. ಅದು ಡಬಲ್ ಆಗೋದ್ರಿಂದ ರೊಕ್ಕ ದೇಶಿಗೆ ಅದ್ರ ಭಾರ ನಿಮ್ಮ ಮೇಲೆ ಬೀಳ್ತದೆ. ಸಾಲ 54 ಲಕ್ಷ ಕೋಟಿ ಸಾಲ ಇದ್ದಂತದ್ದು ಇವತ್ತು 200 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಅಂದ್ರೆ ಸಾಲನೂ ಡಬಲ್ ಆಗಿದೆ. ಸಾಲ ಮಾಡಬೇಡ ಅಂತ ಯಾರು ಹೇಳಲ್ಲ. ಸಾಲ ಮಾಡಿದ್ರೆ ಇಲ್ಲಿ ಅಸೆಟ್ ಕ್ರಿಯೇಟ್ ಆಗ್ಬೇಕು, ಅದ್ರ ಅಭಿವೃದ್ಧಿ ಆಗ್ಬೇಕು. ಇವೆಲ್ಲವನ್ನ ನಾವು ಎದುರಿಸಬೇಕಾದ್ರೆ ಈ ಚುನಾವಣೆ ಕೇವಲ ಅಲ್ಲ. ಇಲ್ಲಿ ನಾನು ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ ಮಾಡಕ್ಕೂ ಬರ್ತೀನಿ, ಮುಂದೆ ಕಾಂಗ್ರೆಸ್ ಪಾರ್ಟಿ ಜೊತೆ ಹೋಗ್ತೀನಿ. ಇದಕ್ಕೆ ದೇಶದಲ್ಲಿ ಒಂದು ಪ್ರಬಲವಾದಂತ ವಿರೋಧ ಪಕ್ಷ ಇರಬೇಕಾಗತ್ತೆ. ಆಡಳಿತ ಪಕ್ಷಕ್ಕೆ ಒಂದು ವಿರೋಧ ಪಕ್ಷ ಇರಬೇಕಾಗತ್ತೆ. ನೋಡಿ 2010 ಹ್ಯಾಂಗ್ ಬಿಹೇವ್ ಮಾಡ್ತಿದ್ರು. ಈ ಸರಿ ನೀವು ಯಾವಾಗ ಪ್ರಬಲವಾದ ವಿರೋಧ ಪಕ್ಷ ಮಾಡಿಕೊಟ್ಟಿದ್ರಿಂದ ಈಗ ಅವ್ರು ಮಾತಾಡುವಂತ ಶಕ್ತಿ ಚೇಂಜ್ ಆಗಿದೆ. ಆದ್ರೆ ದುರ್ದೈವವೇನಂದ್ರೆ ಬರೇ ಸುಳ್ಳು ಹೇಳ್ತಾರೆ, ಕಿವಿಯಲ್ಲಿ ಹೇಳ್ತಾರೆ, ಮಾತಿಗೆ ಎದುರಿಗೆ ಮಾತಾಡಂಗಿಲ್ಲ. ಕಿವಿಯಲ್ಲಿ ಬಂದು ಹೇಳ್ಬಿಡೋದು. ನೋಡ್ರಿ, ನೆಹರೂಗ್ ಒಂದ ಓಟ್ ಬಿದ್ದಿತ್ತು, ವಲ್ಲಭಾಯಿ ಪಟೇಲ್ ಹೊಟ್ಟಿಗೆ 12 ಓಟ್ ಬಿದ್ದಿತ್ತು, ನೆಹರು ಪ್ರಧಾನಮಂತ್ರಿ ಮಾಡಿದ್ರು. ಅದು ಇಲೆಕ್ಷನ್ ಆಗಿದ್ದು ನೆಹರೂಗೆ ಮತ್ತು ಪಟೇಲ್ರಿಗಲ್ಲ. ಕೃಪ್ಲಾನಿ ವರ್ಸಸ್ ಪಟೇಲ್ರಿಗೆ ಇಲೆಕ್ಷನ್ ಆಗಿದೆ. ಕೃಪ್ಲಾನ್ ಅವರಿಗೆ 3 ಓಟ್ ಬಿದ್ದಿತ್ತು, ಇವ್ರಿಗೆ 12 ಓಟ್ ಬಿದ್ದಿತ್ತು. ಆದ್ರೆ ಅವತ್ತೇನ್ ಡಿಸಿಷನ್ ತಗೊಂಡ್ರೆ ಈ ದೇಶದ ಪ್ರಧಾನಮಂತ್ರಿ ವೈಜ್ಞಾನಿಕವಾಗಿದ್ದಂತವ್ರು ಯುವಕರಿದ್ದವ್ರು ಆಗ್ಬೇಕು ಅಂತೇಳಿ ಜವಾಹರ್ಲಾಲ್ ನೆಹರು ಅವ್ರನ್ನ ಪ್ರೆಸಿಡೆಂಟ್ ಮಾಡ್ತಾರ, ಪ್ರೈಮ್ ಮಿನಿಸ್ಟರ್ ಮಾಡ್ತಾರ. 1950 ಇಸ್ವಿಗೆ ಪಟೇಲ್ ತೀರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಪಟೇಲ್ರ ವಯಸ್ಸು 1950 ಇಸ್ವಿಗೆ ತೀರ್ಕೊಂಡಿರ್ತಾರೆ. ಚುನಾವಣೆ 52ನೇ ವರ್ಷಕ್ಕೆ ಚುನಾವಣೆ ಆಗಿದೆ. ಇವತ್ತ ಎಲ್ಲರೂ ನಾವು ನಿಮ್ ಕಡೆ ಯಾಕೆ ಬರ್ತಾ ಇದೀವಿ ಅಂದ್ರೆ ಸಂವಿಧಾನದಲ್ಲಿ ನಿಮ್ಗೆಲ್ಲರಿಗೂ ಒಂದೊಂದು ಮತ ಕೊಟ್ಟಿದ್ದಾರೆ. ನಿಮ್ಗೆ ಒಂದೊಂದು ಮತ ಕೊಡ್ಲಾರ್ದ ಬ್ಯಾರಿ ಬರೀ ಕೆಲವೇ ಮಂದಿ ಮತ ಕೊಡ್ತಾ ಇದ್ದಾರೆ, ಅವರಷ್ಟೇ. ಈಗ ನಾನು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ಆಚೆ ಬರ್ತಾ ಇದ್ದೆ. ನಾನು ನಿಮ್ಮನ್ನ ಭೇಟಿ ಯಾಕೆ ಬರ್ತಿರ್ಲಿಲ್ಲ. ಯಾರು ಗ್ರಾಜುಯೇಟ್ ಇದ್ರೆ ಅವ್ರು ಭೇಟಿ ಯಾಕೆ ಹೋಗ್ತಿದ್ದೆ. ಇದು ಎಲ್ಲಿ ಮತ ಇದೆ ಅಲ್ಲೇ. ಇವತ್ತು ಪ್ರಧಾನಮಂತ್ರಿ ಆದ್ರೂ ನಿಮ್ಮ ಎದುರಿಗೆ ಬರ್ಬೇಕಾಗತ್ತೆ. ಇವತ್ತು ಈ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರ ನಾಯಕತ್ವ, ಶಿವಕುಮಾರ್ ಅವರ ನಾಯಕತ್ವ ಮತ್ತು ಖರ್ಗೆ ಅವರ ನಾಯಕತ್ವ ಈ ರಾಷ್ಟ್ರದಲ್ಲಿ ಬೇಕಾಗಿದೆ. ಒಂದು ಪರ್ಯಾಯವಾದ ಶಕ್ತಿ. ಮುಂದಿನ ಚುನಾವಣೆಯಲ್ಲಿ ರಾಜಕೀಯ ಬದಲಾವಣೆ ಆಗಬೇಕಾಗತ್ತೆ. ನಾವು ಅಂತಾರಾಷ್ಟ್ರ ಮಟ್ಟದಲ್ಲಿ ಬಹಳ ನಮ್ಮ ಇದು ಕೆಟ್ಟು ಹೋಗ್ತಾ ಇದೆ.